ಇವತ್ತು ನಾವು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ನಾನು ಎಲ್ಲ 8 ಜನಕ್ಕೆ ಎಗ್ ಬಿರಿಯಾನಿ ಮಾಡತ್ತೀನಿ. 8 ಮೊಟ್ಟೆನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊತ ಒಂದು 4 ಉಳ್ಳಾಗಡ್ಡಿ ಹಾಕ್ಕೊಂಡು ಬಾಡಿಸ್ಕೊಂಡೇನಿ ರೀ. ಆಮೇಲೆ ನಾನು 2 ಟೊಮೆಟೊನ ತೊಗೊಂಡಿದ್ದೆ ರೀ. 2 ಟೊಮೆಟೊನು ಕಟ್ ಮಾಡಿ ಅದನ್ನ ಬೇಯಿಸ್ಕೋಬೇಕ್ರಿ ಚೆಂದಾಗೆ. ಆಮೇಲೆ ಅದನ್ನ ಸ್ವಲ್ಪ ತೊಗೊಂಡ್ಕಾರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೊತ್ತಂಬರಿ ಕೊಬ್ಬರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ. ಆಮೇಲೆ ಇಲ್ಲಿ ಶುಂಠಿ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡು ಚೆಂದಾಗೆ ಬಾಡಿಸ್ಕೊತೇನೆ ರೀ. ಇದು ಬಾಡಿದ ನಂತರ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ಹಾಕ್ಕೊಂಡ್ಮೇಲೆ ಅರಿಶಿನ, ಆಮೇಲೆ ಇಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊಂಡೇನಿ ರೀ. ನಾನು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಚೆಂದಾಗೆ ಬಾಡಿಸ್ಕೊಂಡು ಆಮೇಲೆ ಇಲ್ಲೇ ಮಸಾಲೆ ಖಾರ ನೀವು ಎಷ್ಟು ಖಾರಕ್ಕೆ ತಕ್ಕಂತ ಹಾಕ್ಕೋಬೋದು ರೀ. ಆಮೇಲೆ ಇಲ್ಲಿ ನಾನು ಎಗ್ ಕರಿ ಮಸಾಲ ಹಾಕ್ಕೊಂಡೇನಿ ರೀ. ಅದಾದಮೇಲೆ ನಾನು 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರನ್ನ ಹಾಕ್ಕೊಂಡೇನಿ ರೀ. ಇಲ್ಲ ನಾನು 4 ಗ್ಲಾಸ್ ಅಕ್ಕಿ ತೊಗೊಂಡೇನಿ. 4 ಗ್ಲಾಸ್ ಅಕ್ಕಿನ ನಾವು ನೆನೆಸಿಟ್ಕೊಂಡಿದ್ದೀನಿ ರೀ. ನಾ ಫಸ್ಟ್ ಅಕ್ಕಿ ಹಾಕ್ಕೊಂಡು ಅದು ಅರ್ಧ ಬೆಂದ ಮೇಲೆ ಈ ಅಷ್ಟು ಮೊಟ್ಟೆ ಹಾಕ್ಕೊಂಡ್ರೆ ಎಗ್ ಬಿರಿಯಾನಿ ರೆಡಿ ಆಯ್ತು ರೀ. ಥ್ಯಾಂಕ್ ಯು.